ಅಕ್ಕಿ ರೊಟ್ಟಿ ಮತ್ತು ಪಲ್ಯ ಆಯಿತಾ. ಅಕ್ಕಿ ರೊಟ್ಟಿ ನನಗೆ ಅನ್ನ ಎಲ್ಲ ಹಾಕಿ ಹೇಗೆ ಮಾಡಬೇಕು ಅಂತ ಗೊತ್ತು, ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಬರೀ ಹಿಟ್ಟಲ್ಲಿ ಮಾಡೋದು ಗೊತ್ತಿಲ್ಲ. ಇದನ್ನು ನಾನು ಇವಾಗ ತೊಳೆದ್ಬಿಟ್ಟು ಬೇಯಕ್ಕೆ ಹಾಕ್ತೀನಿ. ಅಷ್ಟರಲ್ಲಿ ಪಲ್ಯ ರೆಡಿ ಮಾಡ್ತೀನಿ. ಇದು ಆ್ಯಕ್ಚುಲಿ ಆ ಗೆಡ್ಡೆ ಇತ್ತಲ್ಲ, ಆ ಗೆಡ್ಡೆನ ಬೇಯಿಸಾದ್ಮೇಲೆ ಇದನ್ನು ತೆಗೆದುಬಿಟ್ಟು ಈ ಥರ ಮಾಡಿ. ಸೊ ಇವಾಗ ಸೆಕೆಂಡ್ ಒನ್ ಬಿಸಿಗೆ ಗೊತ್ತಾ, ನಮಗೆ ನಾವೇ ಅಡುಗೆ ಮಾಡ್ಕೊಳ್ತೀನಿ ಅಂದರೆ ಏನೋ ಒಂಥರ ಖುಷಿ ಇದೆ ಆಯಿತಾ. ಸೊ ನೆಟ್ಟಿಗೆ ಮಾಡೋದು ಬರಲ್ಲ, ಬಟ್ ಸ್ಟಿಲ್ ಏನೋ ಒಂದು ಟ್ರೈ ಮಾಡಿ ಅದು ಚೆನ್ನಾಗಾಗುತ್ತಲ್ಲ ಅಲ್ಲಿ, ಆವಾಗ ಆ ಹ್ಯಾಪಿನೆಸ್ ಇದೆಯಲ್ಲ ಅಲ್ಲಿ. ಫೈನಲಿ ಇಟ್ ಇಸ್ ರೆಡಿ ಆಯಿತಾ. ಸೊ ನಾನು ಅದೇ ಟೆಕ್ಸ್ಚರಲ್ಲೂ ಸಹ ಇದೆ. ಆ್ಯಂಡ್ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಲರ್ನಿಂಗ್ ಪ್ರೋಸೆಸ್ನ ನಾನು ಫಿಲ್ ಮಾಡ್ತಿರೋದು ವಿಡಿಯೋ. Hey guys, welcome back to my YouTube channel. Hope everyone are doing good and safe. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೇನೆ. ಸೊ ಲೆಟ್ಸ್ ಕುಕ್ ಡಿನ್ನರ್ ವಿತ್ ಮೀ ಅಂತ ಹೇಳ್ಬಿಟ್ಟು ನಾನು ಡಿನ್ನರ್ಗೆ ಏನನ್ನ ಪ್ರಿಪೇರ್ ಮಾಡ್ತೀನಿ ಅಂತ ಕೂಡ ಇವಾಗ ತೋರಿಸ್ತೀನಿ. ಆ್ಯಂಡ್ ನನಗೆ ತುಂಬ ಕುಕ್ಕಿಂಗ್ ಎಲ್ಲ ಗೊತ್ತಿಲ್ಲ ಆಯಿತಾ. ವೆರಿ ಮಿನಿಮಲ್, ವೆರಿ ಸಿಂಪಲಾಗಿ ಏನು ಮಾಡಬೇಕು ಆ ಥರದಷ್ಟೇ ಗೊತ್ತಿರೋದು. ಅದನ್ನು ಮೆಷರ್ಮೆಂಟ್ ಎಲ್ಲ ಗೊತ್ತಾಗಲ್ಲ ಎಷ್ಟು ಹಾಕಬೇಕು ಏನು ಅಂತ ಹೇಳಿ. ಸೊ ಇವತ್ತು ನಾನು ಹೊಸದಾಗಿ ಟ್ರೈ ಮಾಡ್ತಿರೋದು ಆಯ್ತಲ್ಲ, ಇದೇನು ಯುನೀಕ್ ಡಿಶ್ಶು ಆ ಥರ ಏನೂ ಇಲ್ಲ. ಸೊ ಮನೇಲಿ ಮಾಡೋ ಅಂಥದ್ದೇನೆ, ಬಟ್ ನನಗೆ ಮಾಡಿ ರೂಢಿ ಇಲ್ಲ. ಲೈಕ್ ಗೊತ್ತಿದೆ ಹೇಗೆ ಮಾಡಬೇಕಂತ, ಬಟ್ ಅಟ್ ದ ಸೇಮ್ ಟೈಮ್ ನಾನು ವೆರಿ ರೇರ್ ಕುಕ್ ಎಲ್ಲ ಮಾಡೋದು. ಸೊ ನಾನು ಇವಾಗ ಇಲ್ಲಿ ಶಿಫ್ಟ್ ಆದಮೇಲಿಂದ ನಾನು ಕುಕ್ಕಿಂಗ್ ಎಲ್ಲ ಲೈಕ್ ಯೂಶಲ್ ಆಗಿ ಡೈಲಿ ಮಾಡೋದೆಲ್ಲ ಅದನ್ನು ಫಾಲೋ ಮಾಡ್ತಿರೋದು ಆಯಿತಾ. ಸೊ ಇವಾಗ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಮಾಡ್ತಿರೋದು ಅಕ್ಕಿ ರೊಟ್ಟಿ ಮತ್ತು ಪಲ್ಯ ಆಯಿತಾ. ಸೊ ಪಲ್ಯಕ್ಕೆ ಏನಂತ ಅಂದರೆ, ನೀವು ಮಲೆನಾಡೋರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ. ಸೊ ಕೆಸ ನಿಮ್ಗೆ ಗೊತ್ತಿದ್ರೆ ಲೈಕ್ ಅದ್ರದ್ದು ಗೆಡ್ಡೆ ಇರುತ್ತೆ, ಕೆಸದ ಗೆಡ್ಡೆ. ಸೊ ಅದರಿಂದ ನಾನು ಇವಾಗ ಒಂದು ಪಲ್ಯನ ಮಾಡ್ತಿದ್ದೀನಿ ಆ್ಯಂಡ್ ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ ಆಯಿತಾ. ಸೊ ಅಕ್ಕಿ ರೊಟ್ಟಿ ನನಗೆ ಅನ್ನ ಎಲ್ಲ ಹಾಕಿ ಹೇಗೆ ಮಾಡಬೇಕು ಅಂತ ಗೊತ್ತು, ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಬರೀ ಹಿಟ್ಟಲ್ಲಿ ಮಾಡೋದು ಗೊತ್ತಿಲ್ಲ. ಸೊ ಅದಕ್ಕೆ ನಮ್ಮ ಅಮ್ಮನ ಹತ್ರ ಕೇಳ್ಕೊಂಡಿದ್ದೀನಿ ಹೇಗೆ ಮಾಡಬೇಕಂತ. ಅವ್ರು ಹೇಳಿದ್ದಾರೆ, ಸೊ ಅದನ್ನು ಫಾಲೋ ಮಾಡಿ ಮಾಡ್ತೀನಿ. ಆ್ಯಂಡ್ ಪಲ್ಯ ಕೂಡ ಅಷ್ಟೇ, ಇದೆಲ್ಲ ಲೈಕ್ ನಾರ್ಮಲ್ ಪಲ್ಯ ಎಲ್ಲ ಮಾಡೋಕ್ಕೆ ಗೊತ್ತಿದೆ, ಬಟ್ ಇದು ಲೈಕ್ ಡಿಫ್ರೆಂಟ್ ಆಗಿರೋದ್ರಿಂದ ಹೇಗೆ ಏನು ಅಂತ ಕೂಡ ಕೇಳ್ಕೊಂಡೆ. ಸೊ ನಮ್ಮಮ್ಮ ಹೇಳಿರೋ ಥರ ಇವಾಗ ಫಾಲೋ ಮಾಡಿ ಎಲ್ಲದನ್ನು ಬೇಗ ಬೇಗ ಫಟಾಫಟ್ ಅಂತ ಕುಕ್ ಮಾಡಬೇಕು. ಆ್ಯಂಡ್ ನನಗೆ ಸ್ವಲ್ಪ ಇವತ್ತು ಟೊಮೆಟೊ ಮತ್ತು ಆಯಿಲ್ ಎಲ್ಲ ಖಾಲಿಯಾಗಿತ್ತು ಆಯಿತಾ. ಹಾಗಾಗಿ ಜೆಪ್ಟೋದಲ್ಲಿ ಆರ್ಡರ್ ಮಾಡಿದೆ, ಅದು ಕೂಡ ಇವಾಗ ಬಂದಿದೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಹೇಳಿದ್ರೆ, ಇವತ್ತು ಟ್ರೈಪಾಡ್ ಬಂದಿದೆ ಆಯಿತಾ. ಬಟ್ ದ ಥಿಂಗ್ ಇಸ್, ನನಗೆ ಅದನ್ನು ಫಿಕ್ಸ್ ಮಾಡೋಕ್ಕೆ ಆಗ್ತಿಲ್ಲ. ಅದು ಸರಿ ಇಲ್ವೋ ಇಲ್ಲ ನನಗೆ ಫಿಕ್ಸ್ ಮಾಡೋಕ್ಕೆ ಬರ್ತಿಲ್ವೋ ಗೊತ್ತಿಲ್ಲ. ತುಂಬ ವಿಡಿಯೋಸ್ ಎಲ್ಲ ನೋಡಿ ಕೂಡ ಟ್ರೈ ಮಾಡಿದೆ, ಬಟ್ ಫಾರ್ ಸಮ್ ರೀಸನ್ ಅದೇನೋ ಆಗಿಲ್ಲ. ಇವಾಗ ಅದನ್ನೇ ಹೆಂಗೋ ಲೈಕ್ ಮ್ಯಾನೇಜ್ ಮಾಡೋ ಥರ ಇಟ್ಟು ಇವಾಗ ವಿಡಿಯೋ ಫಿಲ್ಮ್ ಮಾಡ್ತಿದ್ದೀನಿ. ಸೊ ಕಮ್ ಲೆಟ್ಸ್ ಸ್ಟಾರ್ಟ್ ದ ಕುಕ್ಕಿಂಗ್. ಸೊ ಇವಾಗ ಏನಂತ ಹೇಳಿದ್ರೆ, ಫಸ್ಟು ನಾನು ಪಲ್ಯಕ್ಕೆ ಬೇಯಕ್ಕೆ ಇಡಬೇಕು ನಾನು ಆ ಗೆಡ್ಡೆನ. ಸೊ ನಾನು ತೋರಿಸ್ಬಿಟ್ಟು ಬೇಯಕ್ಕೆ ಇಡ್ತೀನಿ ಬನ್ನಿ. ಸೊ ಕೆಸದ ಗೆಡ್ಡೆ ಈ ಥರ ಇದೆ, ಇದನ್ನು ನಾನು ಇವಾಗ ತೊಳೆದ್ಬಿಟ್ಟು ಬೇಯಕ್ಕೆ ಹಾಕಬೇಕು ಆಯಿತಾ. ನಾನು ಮೊನ್ನೆ ಸ್ವೀಟ್ ಕಾರ್ನ್ ಕೂಡ ಆರ್ಡರ್ ಮಾಡಿದ್ದೆ ಆಯಿತಾ. ಸೊ ಅದನ್ನು ಸ್ವಲ್ಪ ಬೇಯಿಸಿದ್ದು ಇತ್ತು, ಅದು ನನಗೆ ತಿಳ್ಕೊಳ್ಬೇಕು ಆ್ಯಕ್ಚುಲಿ. ಸೊ ನಾನು ಇವಾಗ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಮಸಾಲೆಗೆಲ್ಲ ಏನೇನು ಬೇಕಲ್ಲ, ಸೊ ಒಗ್ಗರಣೆಗೆ ಅದೆಲ್ಲದನ್ನು ರೆಡಿ ಮಾಡ್ಕೊತೀನಿ. ಅದಾದಮೇಲೆ ನೋಡೋಣ ಹೇಗಾಗುತ್ತೆ ಇವತ್ತು ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಾನು ಇವಾಗ ಇದನ್ನು ಬೇಯಕ್ಕಿಟ್ಟಿದ್ದೀನಿ ಆಯಿತಾ, ಕೆಸದ ಗೆಡ್ಡೆನ. ಸೊ ಅದಾಗೋ ಅಷ್ಟರಲ್ಲಿ ನಾನು ಹಿಟ್ಟನ್ನ ರೆಡಿ ಮಾಡ್ಕೊತೀನಿ. ಸೊ ಹಿಟ್ಟು ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು 3 ಸೌಟಷ್ಟು ಇದನ್ನು ಹಾಕ್ಕೊತೀನಿ. ಎರಡೇ ಸಾಕಾ ಅಂತ, ಮೊನ್ನೆ ಎಷ್ಟು ಹಾಕಿದೆ ಹಾಕ್ತಿದ್ದೆ, ನನಗೆ ಒಂದು ಸಾಮಾನು ಹತ್ರ ಕೇಳಿ. ಇದನ್ನ ಆ್ಯಕ್ಚುಲಿ ಹಿಟ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಚೆಂದ ಲೈಕ್ ವಾಟ್ರಿ ಮಾಡ್ತೀನಿ ಒಂದು ಸ್ವಲ್ಪ. ಅದಾದಮೇಲೆ ಸ್ವಲ್ಪ ಬೇಯಿಸೋದು ಚೆನ್ನಾಗಿ. ಗೈಸ್, ಐ ಆಮ್ ವೆರಿ ಸಾರಿ ಫಾರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್. ಇವಾಗ ವಿಡಿಯೋ ಎಡಿಟ್ ಮಾಡುವಾಗ ನಂಗೆ ಗೊತ್ತಾಗ್ತಿದೆ ಏನೋ ಬ್ಯಾಕ್ಗ್ರೌಂಡಲ್ಲಿ ಗರ್ರ ಅಂತ ಸೌಂಡ್ ಬರ್ತಾ ಇದೆ. ಸೊ ಐ ಆಮ್ ವೆರಿ ಸಾರಿ. ಸೊ ಚೆನ್ನಾಗಿ ಬೇಯಿಸಿ ಗಟ್ಟಿ ಆಗೋಷ್ಟು ಸ್ವಲ್ಪ ಬೇಯಿಸ್ಕೊತೀನಿ ನಾನು. ಇದು ಏನು ಗೊತ್ತಾ, ಉಪ್ಪು ಹಾಕೋದೇ ಹಾಕ್ಕೊತಿದ್ದೆ. ಆ
ಬ್ಯಾಕ್ಗ್ರೌಂಡ್ ನಾಯ್ಸು ಪ್ರಾಬ್ಲಿ ಕುಕ್ಕರ್ದು ಅಂತ ಅನಿಸುತ್ತೆ. ಆ ವಿಷುವಲ್ ಸೌಂಡ್ ಬರುತ್ತಲ್ಲ ಸ್ಲೋ ಆಗಿ, ಪ್ರಾಬ್ಲಿ ಅದನ್ಸುತ್ತೆ. ಬಟ್ ಸ್ಟಿಲ್ ನನಗೆ ಇನ್ನೂ ಗೊತ್ತಾಗಿಲ್ಲ ಏನೋ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಗೈಸ್, ಇವಾಗ ಹಿಟ್ಟು ರೆಡಿ ಆಯಿತು ಆಯಿತಾ. ಸೊ ಇದನ್ನು ಹಂಗೆ ಇಟ್ಟಿರ್ತೀನಿ. ಅಷ್ಟರಲ್ಲಿ ಪಲ್ಯ ರೆಡಿ ಮಾಡ್ತೀನಿ ಫಸ್ಟು. ಸೊ ಇದು ಇವಾಗ ನೀಟಾಗಿ ಆಗಿದೆ. ಇನ್ನು ಸ್ವಲ್ಪ ಆರಕ್ಕಿದೆ, ಅದು ಆರಲಿ. ಅಷ್ಟರಲ್ಲಿ ನಾನು ಪಲ್ಯ ಮಾಡ್ಕೊತೀನಿ. ನನ್ನ ಸ್ಟೋರೇಜ್ ಕೂಡ ಇಲ್ಲ ಫೋನ್ದು, ಸೊ ಅದಕ್ಕೇ ವೀಡಿಯೋನ ಕಟ್ ಮಾಡ್ತೀನಿ. ಆ್ಯಂಡ್ ಇದೆಲ್ಲದನ್ನು ಇಲ್ಲಿ ಎಲ್ಲದನ್ನು ಹೆಚ್ಚಿಟ್ಕೊಂಡಿದೆ ಆಯಿತಾ. ಸೊ ಇದು ಸಹ ರೆಡಿ ಇದೆ. ಓನ್ಲಿ ಥಿಂಗ್, ಇದು ಸ್ವಲ್ಪ ವಿಷಲ್ ಆಡಿದ ತಕ್ಷಣ ಅದನ್ನು ತೆಗೆದು ಅದೆಲ್ಲದನ್ನು ಪೀಲ್ ಮಾಡಿ ಆಲೂಗಡ್ಡೆ ಥರ ಮ್ಯಾಶ್ ಮಾಡಬೇಕು. ಸೊ ಮ್ಯಾಶ್ ಮಾಡಿಬಿಟ್ಟು ಹಾಗೇನೆ ಲೈಕ್ ಒಂದು ಗ್ರೇವಿ ಥರ ಮಾಡ್ತೀನಿ. ಸೊ ಮಾಡಿ ಆದಮೇಲೆ ಹೇಗಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ನಾನು ಮಾಡಿರೋದು ನನಗೆ ಇಷ್ಟ ಆಗಲ್ಲ ಮೋಸ್ಟ್ ಆಫ್ ದ ಟೈಮ್ಸು. ಸೊ ಅದಕ್ಕೇ ಹೇಗೆ ಏನು ಹೆಂಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಬನ್ನಿ. ಫೈನಲಿ ಇವಾಗ ಕರಿಗೆ ರೆಡಿ ಮಾಡ್ತಿದ್ದೀನಿ ಆಯಿತಾ ಪಲ್ಯಕ್ಕೆ. ಇಲ್ಲಿ ಇದನ್ನು ಮ್ಯಾಶ್ ಮಾಡಿ ಇಟ್ಟಿದ್ದೀನಿ ನಾನು. ಇದು ಆ್ಯಕ್ಚುಲಿ ಆ ಗೆಡ್ಡೆ ಇತ್ತಲ್ಲ, ಆ ಗೆಡ್ಡೆನ ಬೇಯಿಸಾದ್ಮೇಲೆ ಇದನ್ನು ತೆಗೆದುಬಿಟ್ಟು ಈ ಥರ ಮಾಡಿಟ್ಟಿದ್ದೀನಿ. ಸೊ ಇವಾಗ ಎಲ್ಲದಕ್ಕೂ ಮಸಾಲೆ ಹಾಕಬೇಕು, ಒಗ್ಗರಣೆ ಮಾಡಿಬಿಟ್ಟು ರೆಡಿ ಮಾಡೋದು ಅಷ್ಟೇ. ಸೊ ಅದಾದಮೇಲೆ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ ನಾನು ಸ್ವಲ್ಪ ಏನೋ ಖುಷಿಯಾಗಿದ್ದೀನಿ, ಚೆನ್ನಾಗಿ ಆಗ್ಬೋದು ಅಂತ. ಸೊ ಗೊತ್ತಿಲ್ಲ ಹೇಗಾಗತ್ತೆ ಅಂತ, ನಾನು ಫಸ್ಟ್ ಟೈಮ್ ಕೂಡ ಮಾಡ್ತಿರೋದು. ಸೊ ಲಚ್ಚಿ ರೊಟ್ಟಿ ಬಿಟ್ಟಿದ್ದು ರೆಡಿ ಇದೆ. ನೆಕ್ಸ್ಟ್ ಫೈನಲಿ ಇದಾಯಿತು ಆಯಿತಾ, ಪಲ್ಯ ಆಯಿತು. ಸೊ ಇವಾಗ ನಾನು ರೊಟ್ಟಿ ಮಾಡ್ತಿದ್ದೀನಿ. ರೊಟ್ಟಿ ಹಿಟ್ಟು ಸಹ ಆವಾಗಲೇ ರೆಡಿ ಇತ್ತಲ್ಲ, ಅದನ್ನೇ ತೊಗೊಂಡು ಇವಾಗ ತಟ್ಟೋದು. ರೊಟ್ಟಿ ಮಾಡೋದು ಈಸಿ ಟಾಸ್ಕ್ ಅಲ್ವೇ ಅಲ್ಲ. ಸೊ ರೊಟ್ಟಿ ಮಾಡೋಕ್ಕೆ ಯಾರಿಗಾದ್ರೂ ಬರ್ತಿದೆ ಅಂತಂದರೆ ಇಟ್ ಈಸ್ ರಿಯಲಿ ಗುಡ್ ಅಂತ ಹೇಳ್ತೀನಿ. ಯಾಕಂತಂದರೆ ಬೇರೆ ಎಲ್ಲಾದರೂ ರೈಸ್ ಐಟಮ್ಸ್ ಎಲ್ಲ ಈಸಿಯಾಗಿ ಆಗೋಗ್ಬಿಡುತ್ತೆ. ಬಟ್ ಇದಕ್ಕೆ ರೊಟ್ಟಿಗಲ್ವಾ, ಅದು ಪ್ರಾಪರಾಗಿ ಹಿಟ್ಟಿಂದು ಕನ್ಸಿಸ್ಟೆನ್ಸಿನೂ ಸಹ ಕರೆಕ್ಟಾಗಿ ಆಗಬೇಕು. ಆ್ಯಂಡ್ ನೀವು ತಟ್ಟುವಾಗೂ ಸಹ ಅದು ರೌಂಡಾಗಿ ಬರಬೇಕು, ಅರ್ಧೋಗ್ಬಾರ್ದು, ಆ ಥರ ಎಲ್ಲ ತುಂಬ ಇದೆ. ಸೊ ನಾನು ಮಾಡೋದು ಕಲ್ತಿದ್ದೀನಿ ಅಂದರೆ ನಂಗೆ ತುಂಬ ಖುಷಿ ಇದೆ. ಬಿಕಾಸ್ ನನಗೆ ಕುಕ್ಕಿಂಗ್ ಅಂದ್ರೇ ರಾಕೆಟ್ ಸೈನ್ಸ್ ಅಂತ ಫೀಲ್ ಮಾಡೋಳು ನಾನು. ಬಿಕಾಸ್ ನನಗೇನೋ ಕುಕ್ಕಿಂಗಲ್ಲಿ ಅಷ್ಟೊಂದು ಇಂಟ್ರೆಸ್ಟು ಸಹ ಇಲ್ಲ ನನಗೆ ಆಯಿತಾ. ಹಾಗಾಗಿ ಏನೋ ನಂಗೆ ಅಷ್ಟೊಂದು ಇಷ್ಟನೂ ಆಗಲ್ಲ. ಸೊ ಗೈಸ್, ಹೇಗೋ ಕ್ಯಾಮ್ರಾ ಅಡ್ಜಸ್ಟ್ ಮಾಡಿದ್ದೀನಿ ಆಯಿತಾ, ಇದು ಕಾಣಿಸ್ಬೇಕು ಅಂತ. ಸೊ ನಾನು ಸ್ವಲ್ಪ ಕಾಣ್ತಿಲ್ಲ, ಹೋಪ್ಫುಲಿ ನಿಮಗೆ ಇದು ಕಾಣಿಸ್ತಿದೆ. ನನಗೆ ಬರುತ್ತೆ ಇದು ರೊಟ್ಟಿ ಮಾಡೋಕ್ಕೆ ಬರುತ್ತೆ, ಆದರೆ ಅರ್ಧೋಗ್ಬಾರ್ದು ಅದು ಅಷ್ಟೇ. ಫ್ರೆಂಡ್ಸ್, ಆಮೇಲೆ ನನ್ನ ಸಿಂಕು ಕೂಡ ಇಲ್ಲೇ ಇರೋದು ಆಯಿತಾ. ಸೊ ಸ್ಪೇಸ್ ಚಿಕ್ಕದಾಗಿರೋದ್ರಿಂದ ನಾನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಒಂದೊಂದ್ಸಲ ಕೆಳಗಡೆ ಕುತ್ಕೊಂಡು ಕೆಳಗೇನೆ ರೊಟ್ಟಿನ ಲೈಕ್ ಯಾವತ್ತಾದ್ರೂ ಮಾಡಬೇಕು, ಚಪಾತಿ ಎಲ್ಲ ಅಂತ ಅಂದರೆ ಕೆಳಗಡೆನೆ ಕುತ್ಕೊಂಡು ಮಾಡ್ಬಿಡ್ತೀನಿ. ಬಟ್ ಇವಾಗ ವಿಡಿಯೋಗೆ ಬೇಕಲ್ಲ ಅಂತೇಳಿ ಇಲ್ಲಿ ಸರ್ಕಸ್ ಮಾಡ್ತಾ ಇದ್ದೀನಿ. ಹಂಚನ್ನ ಆ್ಯಕ್ಚುಲಿ ಸ್ವಲ್ಪ ನಾನು ಬೇಗ ಇಡಬೇಕಿತ್ತು. ಸೊ ಇವಾಗ ಸೆಕೆಂಡ್ ಒನ್. ನಂಗೆ 2 ತಿನ್ನೋಕ್ಕಂತೂ ಆಗಲ್ಲ ಗೈಸ್, ಬಟ್ ಸ್ಟಿಲ್ ಲೈಕ್ ಚೊಕ್ಕೆ ಮಾಡಿಟ್ರೆ ಇರುತ್ತಲ್ಲ, 1.5 ತಿನ್ಬೋದು. ಪಲ್ಯ ಚೆನ್ನಾಗಿ ಅನಿಸಿದ್ರೆ ಬೇಕಿದ್ರೆ ಒಂದು ಸ್ವಲ್ಪ ಲೈಕ್ 2 ಫೋರ್ಸ್ ಮಾಡಿ ತಿನ್ಬೋದು, ಗೊತ್ತಿಲ್ಲ, ನೋಡ್ತೀನಿ. ಇವನ್ನೇ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಇಟ್ಟು ಇದೆ, ಅದನ್ನ ಹಂಗೆ ಇಟ್ಟಿರ್ತೀನಿ. ಅಕಸ್ಮಾತ್ ಬೆಳಗ್ಗೆ ಚೆನ್ನಾಗಿದೆ ಅಂತಂದರೆ ಬೆಳಗ್ಗೆ ಮಾಡ್ಕೊಳ್ತೀನಿ, ಇಲ್ಲ ಹಾಳಾಗಿದೆ ಅಂತಂದರೆ ತೆಗ್ತೀನಿ, ಬಿಸಾಕ್ತೀನಿ. ಬಿಸಿಗೆ ಏನು ಗೊತ್ತಾ, ನಮಗೆ ನಾವೇ ಅಡುಗೆ ಮಾಡ್ಕೊಂಡು ತಿನ್ನೋದ್ರಲ್ಲಿ ಏನೋ ಒಂಥರ ಖುಷಿ ಇದೆ ಆಯಿತಾ. ಏನು ಬರದೇ ಇರೋದು ಬೇರೆ, ಇಲ್ಲ ಚೆನ್ನಾಗಿ ಬರುತ್ತೆ ಅಂತಂದರೆ ದಟ್ ಇಸ್ ಸೆಕೆಂಡ್ರಿ ಆಯಿತಾ. ಸೊ ನೆಟ್ಟಿಗೆ ಮಾಡೋಕ್ಕೆ ಬರಲ್ಲ, ಬಟ್ ಸ್ಟಿಲ್ ಏನೋ ಒಂದು ಟ್ರೈ ಮಾಡಿ ಅದು ಚೆನ್ನಾಗಾಗುತ್ತಲ್ಲ ಅಲ್ಲಿ, ಆವಾಗ ಆ ಹ್ಯಾಪಿನೆಸ್ ಇದೆಯಲ್ಲ, ಲೈಕ್ ಯು ಕೆನ್ ನಾಟ್ ಎಕ್ಸ್ಪ್ರೆಸ್ ಆಯಿತಾ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ಈ ನಡುವೆ ಅಂತೂ ನನಗೊಂದು ಆಗ್ತಾನೆ ಇದೆ, ನನಗೆ ಕುಕ್ಕಿಂಗ್ ಇಲ್ಲ ಅಂತಂದರೆ ಆಗೋದೇ ಇಲ್ಲ ಆ್ಯಕ್ಚುಲಿ. ಬಟ್ ಇವಾಗ
ಮಾಡಲೇಬೇಕಲ್ಲ, ಸೊ ಮಾಡ್ತಿದ್ದೀನಿ ಅಷ್ಟೇ. ಸೊ ಫೈನಲಿ ಒಂದು ರೊಟ್ಟಿ ನೋಡಿ ಈ ಥರ ಆಯಿತು ಆಯಿತಾ. ಲೈಕ್ ಬೇಯಿಸುವಾಗ ಹಾಳಾಗ್ಬಿಟ್ಟು ಗೈಸ್, ಎತ್ತಿ ಮಚ್ಚುವಾಗ ಅರ್ಧ ಕಿತ್ತೋಯ್ತು, ಅದನ್ನು ತೆಗೆದಿಸ್ಬಿಟ್ಟೆ. ಆಮೇಲೆ ಪಲ್ಯ ಈ ಥರ ಇದೆ. ಇದನ್ನು ಸ್ವಲ್ಪ ಇವಾಗ ನೀರು ಹಾಕಿ ಚೂರು ಅದು ಬೇಗ ಗಟ್ಟಿ ಆಗಿಬಿಡುತ್ತೆ ಆಯಿತಾ. ಸೊ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸರಿ ಮಾಡ್ತೀನಿ. ಸೊ ಇದಿಷ್ಟು ಫೈನಲಿ ಕುಕ್ಕಿಂಗ್ ಏನೋ ಆಯಿತು. ಇವಾಗ ತಿನ್ನಬೇಕು. ಮೋಸ್ಟ್ ಪ್ರಾಬ್ಲಿ ಚೆನ್ನಾಗಾಗಿದೆ, ನನಗೇನೋ ಖುಷಿ ಆಯಿತು. ತಿಂದು ನೋಡ್ತೀನಿ ಟೇಸ್ಟಿನ ಹೆಂಗೆ ಅನಿಸುತ್ತೆ ಅಂತ. ಫೈನಲಿ ಡನ್. ಸೊ ನೋಡಿ 2 ರೊಟ್ಟಿ. ಸೊ ಇದು ಫೈನಲಿ ದಿಸ್ ಇಸ್ ಹವ್ ಮೈ ಪ್ಲೇಟ್ ಈಸ್ ಲುಕಿಂಗ್ ಆಯಿತಾ. ಸೊ ರೊಟ್ಟಿ ಇದೊಂದು ಸ್ವಲ್ಪ ಲಾಸ್ಟಲ್ಲಿ ಕಿತ್ತೋಯ್ತು ಬೇಯಿಸುವಾಗ, ಅದಾದಮೇಲೆ ಪಲ್ಯ ಈ ಥರ ಆಗಿದೆ. ಸೊ ಯಾ ಇದಿಷ್ಟು ಗೈಸ್, ಫೈನಲಿ ಇಟ್ ಇಸ್ ರೆಡಿ ಆಯಿತಾ. ಸೊ ನಾನು ಇವಾಗ ಒಂದೇ ಒಂಚೂರು ತಿಂದ್ಬಿಟ್ಟು ನೋಡ್ತೀನಿ. ಲೈಕ್ ಟೇಸ್ಟ್ ಎಲ್ಲ ನೋಡಿದೆ ನಾನು ಮಾಡುವಾಗ, ಚೆನ್ನಾಗಿ ಅನ್ನಿಸ್ತು. ಇವಾಗಲೂ ಚೆನ್ನಾಗಾಗಿದೆ, ಆ್ಯಕ್ಚುಲಿ ಪಲ್ಯನೂ ಚೆನ್ನಾಗಾಗಿದೆ. ಸೊ ಸ್ವಲ್ಪ ಆಲೂಗಡ್ಡೆ ಥರ ಟೇಸ್ಟ್ ಕೊಡುತ್ತೆ ಆಯಿತಾ. ಆಲೂಗಡ್ಡೆ ಪಲ್ಯನ ಇದೇ ಥರ ಮ್ಯಾಶ್ ಮಾಡಿ ಹೇಗೆ ಮಾಡಿದಾಗ ಈ ಥರ ಬರುತ್ತಲ್ಲ, ಸೊ ಅದೇ ಟೆಕ್ಸ್ಚರಲ್ಲೂ ಸಹ ಇದೆ. ಆ್ಯಂಡ್ 2 ರೊಟ್ಟಿ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟು ಕೂತ್ಕೊಂಡು ಇವಾಗ ನೆಮ್ಮದಿಯಾಗಿ ತಿಂತೀನಿ. ನಮ್ಮ ಅಮ್ಮಂಗೆ ಕಾಲ್ ಮಾಡಿಬಿಟ್ಟು ಹೇಳ್ತೀನಿ ಲೈಕ್ ಇದೆಲ್ಲ ಮಾಡ್ಕೊಂಡೆ ಅಂತ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ಸು ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ನಂದು ಲರ್ನಿಂಗ್ ಪ್ರೋಸೆಸ್ನ ನಾನು ತೋರಿಸ್ತಿರೋದಷ್ಟೇ. ಲೈಕ್ ದರ್ ಇಸ್ ನಥಿಂಗ್ ಮಚ್ ಲೈಕ್ ಏನೋ ನಾನು ರೆಸಿಪಿ ತೋರಿಸ್ತಿದ್ದೀನಿ ಆ ಥರ ಏನೂ ಇಲ್ಲ. ಬಿಕಾಸ್ ನಾನೇ ಇನ್ನೂ ಲರ್ನಿಂಗ್ ಪ್ರೊಸೆಸಲ್ಲಿ ಇರೋದ್ರಿಂದ ಲೈಕ್ ಅದೆಲ್ಲ ಲೈಕ್ ನಾನು ರೆಸಿಪಿ ತೋರಿಸೋದೆಲ್ಲ ಚೆನ್ನಾಗಿರಲ್ಲ ಅಂತ ನನ್ನ ಒಪಿನಿಯನ್. ಸೊ ಹಾಗಾಗಿ ಲೈಕ್ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಲರ್ನಿಂಗ್ ಪ್ರೊಸೆಸ್ನ ನಾನು ಫುಲ್ ಮಾಡ್ತಿರೋದು ವಿಡಿಯೋ ಅಷ್ಟೇ. ಸೊ ಹೋಪ್ಸು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಸೊ ಇದೇ ಥರ ಮುಂದೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ಮಾಡ್ತಿರ್ತೀನಿ, ಲೈಕ್ ಇಷ್ಟ ಆಗೋ ಥರದ್ದು. ಆ್ಯಂಡ್ ನಾನು ಕಲಿತಾ ಇದ್ದೀನಿ, ಏನು ಕಲಿತಿದ್ದೀನಿ ಅದೆಲ್ಲದನ್ನು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ಸು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ವಿಡಿಯೋ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಲೈಕ್ ಆ್ಯಂಡ್ ಶೇರ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ವಾಚಿಂಗ್, ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. Until then, take care, bye bye.